ನಟ ಯಶ್ ತಾಯಿ ಪುಷ್ಪಾ ಅವರಿಗೆ ಭೂ ಒತ್ತುವರಿಯ ಶಾಕ್ ಬೆಳ್ಳಂಬೆಳಗ್ಗೆ ಎದುರಾಗಿದೆ. ಅಕ್ರಮವಾಗಿ ಕಾಂಪೌಂಡ್ ಅನ್ನು ನಿರ್ಮಾಣ ಮಾಡಿದ್ದಾರೆ ಎನ್ನುವಂತಹ ಆರೋಪದ ಮೇರೆಗೆ ಆ ಜಾಗದ ಜಿಪಿಎ ಹೋಲ್ಡರ್ ಅಂತ ಹೇಳ್ಕೊಳ್ತಾ ಇರುವ ವ್ಯಕ್ತಿ ಜೆಸಿಬಿ ಜೊತೆಗೆ ಬಂದ್ರು. ನೋಡ್ತಾ ಇದ್ದ ಹಾಗೆ ಕಾಂಪೌಂಡ್ ಅನ್ನು ನೆಲಸಮ ಮಾಡಿದ್ರು. ಅಕ್ರಮವಾಗಿ ಕಾಂಪೌಂಡ್ ನಿರ್ಮಾಣ ಆಗಿರುವಂತಹ ಆರೋಪ ಅವರದ್ದು. ಜೆಸಿಬಿಯಿಂದ ಮನೆಯ ಕಾಂಪೌಂಡ್ ಅನ್ನ ನೆಲಸಮ ಮಾಡಿದ್ದಾರೆ, ಧ್ವಂಸಗೊಳಿಸಿದ್ದಾರೆ. ಮೂಲ ಮಾಲೀಕ ತಾನು ಅಂತ ಹೇಳ್ಕೊಳ್ತಿದ್ದಾರೆ. ಹಾಸನ ನಗರದ ವಿದ್ಯಾನಗರದಲ್ಲಿರುವಂತಹ ಯಶ್ ತಾಯಿ ಅವರ ಇನ್ನೊಂದು ನಿವಾಸ, ಒಂದು ಮನೆ ಮತ್ತೊಂದು ಸೈಟ್ ಇದೆ. ಅಲ್ಲಿ 1500 ಅಡಿ ಜಾಗವನ್ನ ಒತ್ತುವರಿ ಮಾಡಿದ ಆರೋಪ ಯಶ್ ತಾಯಿ ಪುಷ್ಪಾ ಅವರ ಮೇಲೆ ಜಾಗದ ಜಿಪಿಎ ಹೋಲ್ಡರ್ ಅಂತ ಹೇಳ್ತಾ ಇರೋ ವ್ಯಕ್ತಿ ಮಾಡ್ತಾ ಇದ್ದಾರೆ. ಕೋರ್ಟ್ನಿಂದ ಆದೇಶ ನಮ್ಮ ಪರವಾಗಿದೆ. ಹೀಗಾಗಿ ನಾವು ಕಾಂಪೌಂಡ್ ಅನ್ನು ತೆರವು ಮಾಡ್ತಾ ಇದ್ದೀವಿ, ಕಾನೂನಾತ್ಮಕವಾಗಿ ನಮಗೆ ಲೀಗಲ್ ಆಗಿ ಜಯ ಸಿಕ್ಕಿದೆ ಅನ್ನೋದು ಇವ್ರ ವರ್ಷನ್ನು. ಬಟ್ ಯಶ್ ತಾಯಿ ಪುಷ್ಪಾ ಅವರು ಹೇಳ್ತಾ ಇರೋದು ಬೇರೆ ವರ್ಷನ್ನು. ಯಶ್ ತಾಯಿ ಪುಷ್ಪಾ ಅವರ ಪರ ವಕೀಲರು ಕೊಡ್ತಾ ಇರುವಂತಹ ವರ್ಷನ್ ಬೇರೆ ಇದೆ. ಇದರಲ್ಲಿ ಸತ್ಯ ಯಾರು ಹೇಳ್ತಾ ಇದ್ದಾರೆ, ನಿಜವಾದ ಡಾಕ್ಯುಮೆಂಟ್ಸ್ ಯಾರದ್ದಿದೆ, ಇದೊಂದು ಕುತೂಹಲ ಅಂತೂ ಸದ್ಯಕ್ಕೆ ಈ ಪ್ರಕರಣದಲ್ಲಿ ಮುಂದುವರಿತಾ ಇದೆ. ಜಾಗದ ಜಿಪಿಎ ಹೋಲ್ಡರ್ ಹೇಳ್ತಾ ಇರೋದು ಈ ಜಾಗದಲ್ಲಿ ಅವರು ಅಕ್ರಮವಾಗಿ ಕಾಂಪೌಂಡನ್ನು ನಿರ್ಮಾಣ ಮಾಡಿರೋದು ನಮ್ಮ ಗಮನಕ್ಕೆ ಬಂದರೂ ನಾವು ಮಾನವೀಯತೆ ದೃಷ್ಟಿಯಿಂದ ಔಟ್ ಆಫ್ ಕೋರ್ಟ್ ಸೆಟಲ್ಮೆಂಟ್ ಮಾಡೋದಕ್ಕೆ ಬಯಸಿದ್ವಿ, ಬಟ್ ಇಲ್ಲಿ ತನಕ ಯಾರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಿಲ್ಲ ಅನ್ನೋದು ಅವ್ರ ವರ್ಷನ್. ಕೋರ್ಟ್ ಆದೇಶದಂತೆ ಒತ್ತುವರಿ ತೆರವು ಮಾಡಿದ್ದೀವಿ ಹೀಗಂತ ಪಬ್ಲಿಕ್ ಟಿವಿಗೆ ಜಾಗದ ಮಾಲೀಕ ಅಂತ ಹೇಳ್ಕೊಳ್ತಾ ಇರುವ ದೇವರಾಜ್ ಅವರು ಹೇಳಿದ್ದಾರೆ. ಯಶ್ ತಾಯಿ ಪುಷ್ಪಾ ಕೋರ್ಟ್ ವಿಚಾರಣೆಗೆ ಬಂದಿಲ್ಲ, ಅಟೆಂಡೇ ಆಗಿಲ್ಲ ಒಂದು ಹಿಯರಿಂಗು ಕೂಡ. ಆಮೇಲೆ ಔಟ್ ಆಫ್ ಕೋರ್ಟ್ ಸೆಟಲ್ಮೆಂಟ್ ಮಾತಾಡ್ಕೊಳ್ಳೋದಕ್ಕೆ ಕರೆದ್ರೂ ಕೂಡ ಅವ್ರು ಬಂದಿಲ್ಲ. ನಮ್ಮ ಆಸ್ತಿಯನ್ನು ನಾವು ವಶಕ್ಕೆ ಪಡ್ಕೊಂಡಿದ್ದೀವಿ, ನಾವೇ ಜಾಗದ ಮೂಲ ಮಾಲೀಕರು ಅಂತ ದೇವರಾಜು ಅವರು ಒಂದು ಕಾಂಪೌಂಡನ್ನು ಧ್ವಂಸ ಮಾಡಿದ್ರು. ಆಮೇಲೆ ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ದೇವರಾಜು ಅಂತ ಒಂದು ಸೂಚನಾ ಫಲಕವನ್ನು ಕೂಡ ಅಲ್ಲಿ ಅಳವಡಿಸಿದ್ದಾರೆ. ಹಾಗಾದರೆ ಮತ್ತೊಂದು ಭೂ ಒತ್ತುವರಿ ವಿವಾದದಲ್ಲಿ ಸಿಲುಕಿಕೊಂಡ್ರ ಯಶ್ ತಾಯಿ ಪುಷ್ಪಾ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಪ್ರಶ್ನೆ, ನನ್ನ ಹೆಸರು ದೇವರಾಜು ಅಂತ, ದೋರ್ನಹಳ್ಳಿ, ಕಟಾಯ ಹೋಬಳಿ, ಹಾಸನ ತಾಲೂಕು. ಈ ಸೈಟಿನ ಮಾಲೀಕರು ಲಕ್ಷ್ಮಮ್ಮನವರು ಅಂತ ಅಂದ್ಬಿಟ್ಟು ನಿವೃತ್ತ ಟೀಚರ್. ಅವರು ನಮ್ಮ ತಂದೆನೂ ಸ್ನೇಹಿತರು, ನಮ್ಮ ತಂದೆನೂ ಟೀಚರ್. ಅವರಿಗೆ ವಯಸ್ಸಾಗಿದೆ. ಮೈಸೂರಿನಲ್ಲಿ ಅವರಿಗೆಲ್ಲ 90-93 ವರ್ಷ ಆಗಿದೆ. ಅವರು ಒಡ್ಡಾಡಿ ನೋಡೋದಕ್ಕೆ ಅವರು ಈ ಪ್ರಾಪರ್ಟಿಯನ್ನು ನೋಡ್ಕೊಳ್ಳಿಕ್ಕೆ ನನ್ನನ್ನು GPA ಹೋಲ್ಡರ್ ಆಗಿ ಮಾಡಿದರು. 2020ರಲ್ಲಿ ಮೈಸೂರು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ನನಗೆ GPA ಹೋಲ್ಡರ್ ಆಗಿ ಮಾಡಿದರು. ಅಂದಿನಿಂದ ನಾನು ಇದನ್ನು ನೋಡ್ತಾ ಇದ್ದೆ. ಆಗ ಇವರು ಯಶೋರ್ ತಾಯಿಯವರು ಇದನ್ನು ಕಾಂಪೌಂಡ್ ಹಾಕೋಕ್ಕೆ ಕೆಲಸ ಶುರು ಮಾಡಿದರು. ನನಗೆ ವಿಷಯ ಗೊತ್ತಾಯಿತು. ನಾನು ತಕ್ಷಣ ಬಂದು ತಡೆದೆ. ಯಾಕೆ, ಯಾರ ಜಾಗ ಅಂತ ನೀವು ಮಾಡ್ತಾಯಿದ್ದೀರಿ ಅಂತ ಅಂದ್ಬಿಟ್ಟು ಅವ್ರ ತಂದೆ ಇದ್ದರು. ತಂದೆ ಇದ್ದಾಗ ನಿಮ್ದು ಏನಿದೆ ದಾಖಲೆ ಕೊಡಿ ಅಂದರೆ ಅವ್ರು ಏನು ದಾಖಲೆ ಒದಗಿಸ್ಲಿಲ್ಲ. ನಿಮ್ಮದೇನಿದೆ ದಾಖಲೆ ಅಂತಕ್ಕೆ ನಾನು ಆವಾಗ ಏನು ಮಾಡಿದೆ, ಬಡವಣೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ. ಕಂಪ್ಲೇಂಟ್ ಕೊಟ್ಟಾಗ ಏನಾಯಿತು, ಅವರ ಏನು ಅದು ನಮಗೆ ಆರಕ್ಷಕರು ಏನು ಅಂತಂದರೆ, ನೀವು ಕೋರ್ಟಿಂದ ನೀವು ಆದೇಶ ಮಾಡ್ಕೊಬನ್ನಿ ಅಂತ ಆರಕ್ಷಕರು ಹೇಳಿದ್ರು ನಮಗೆ ಬಡವಣೆ ಪೊಲೀಸ್ ಸ್ಟೇಷನಲ್ಲಿ 2020ರಲ್ಲಿ. ಅದಾದ ನಂತರ ನಾವು ನ್ಯಾಯಾಲಯಕ್ಕೆ ಹೋದು. ನ್ಯಾಯಾಲಯದಲ್ಲಿ ಏನೇನು ನ್ಯಾಯಾಧೀಶರು ಕೇಳ್ತಾರೆ ಎಲ್ಲ ದಾಖಲಾತಿಗಳನ್ನು ಒದಗಿಸ್ಕೊಟ್ಟು, ಒಂದು ದಾಖಲೆ ಬಿಡದ ಹಾಗೆ ಎಲ್ಲ ದಾಖಲಾತಿಗಳನ್ನು ನಾವು ಒದಗಿಸ್ಕೊಟ್ವಿ. ಕೊಟ್ಮೇಲೆ ಇವರು ಯಾವುದೇ ಒಂದು ಇರಂಗಿಗೂ ಅಟೆಂಡ್ ಆಗಲಿಲ್ಲ. ಅವ್ರ ತಾಯಿ ಪುಷ್ಪಾ ಅವರು ಇರ್ಬೋದು, ಯಶೋರ್ ತಾಯಿ, ಪಕ್ಕದ ಆ ಸೈಟ್ನವರು ಸಹ ಅವರು ಸರ್ಕಾರಿ ನೌಕರು, ನಟರಾಜ್ ಅಂತ, ಅವರು ಕೂಡ ಯಾರೂ ಬರಲಿಲ್ಲ, ಇರಂಗಿಗೆ ಅಟೆಂಡ್ ಆಗಲಿಲ್ಲ. ನಮಗೆ ನಮ್ಮಂತೆ ಕೋರ್ಟಲ್ಲಿ ನ್ಯಾಯಾಲಯದಲ್ಲಿ ಆದೇಶ ನಮ್ಮ ಸೊತ್ತು ಅಂತ ಆಯಿತು. ಅದಾದ ನಂತರ ಆ ಕೋರ್ಟ್ ಕಾಪಿಯನ್ನು ತಂದು ನಾವು ಇಲ್ಲಿ ಕಾಂಪೌಂಡಿಗೆ ಎಲ್ಲ ಹಾಡು ಹಗಲಲ್ಲೇ ನಾವು ಅಂಟಿಸ್ತು. ಅಂಟಿಸು ಆದಮೇಲೆ ಮತ್ತೊಂದು 2 ತಿಂಗಳು ಟೈಮ್ ಕೊಟ್ಟು ನೋಡೋಣ ಬರ್ತಾರ ಅಂತ ಅಂದ್ಬಿಟ್ಟು ನಮ್ಮ ಮಾನವೀಯತೆಯ ದೃಷ್ಟಿಯಿಂದ ನಾವು ಅವ್ರನ್ನ ಕರೆದು ಮಾತಾಡಬೇಕು ಅಂತ ಅಂದ್ಬಿಟ್ಟು, ನಾವೇ ಆಗಿ ಈ ಕೆಲಸ ಮಾಡೋದು ಬೇಡ, ಜನ ಪಬ್ಲಿಕ್ ನೋಡೋದು ಬೇಡ, ಅವರೇ ಆಗಿ ತೆರವು ಮಾಡ್ತಾರೋ ಅಥವಾ ಹಂಗೆ ಬಿಟ್ಕೊಡ್ತಾರೋ. ನನಗೊಂದು ಮಾತು ಹೇಳಿದರು, ದೇವರಾಜ್ ನೀವೊಂದು ಕೆಲಸ ಮಾಡಿ, ನಿಮ್ಮದು ಅಂತ ಮಾಡ್ಕೊಬನ್ನಿ, ಕಾಂಪೌಂಡ್ ಸಮೇತ ನಾನು ನಿಮಗೆ ಬಿಟ್ಕೊಡ್ತೀನಿ ಅಂತ ಅಂದರು. ಬ್ಯಾಡಿ ಮೇಡಮ್, ನೀವು ನಿಮ್ಮ ದುಡ್ಡು ಖರ್ಚು ಮಾಡಿ ನನಗೆ ಯಾಕೆ ಬಿಟ್ಕೊಡ್ತೀರಿ ಕಾಂಪೌಂಡ್ ಹಾಕಿ ಅಂತ ನಾನು ಕೇಳ್ಕೊಂಡೆ ಅವ್ರನ್ನ. ಕಾಂಪೌಂಡ್ ಹಾಕಿದ್ರು ನಾನು ಬಿಟ್ಕೊಡ್ತೀನಿ ಅಂದಿದ್ರಲ್ಲ, ಈ ಉದ್ದೇಶಕ್ಕಾಗಿ ನಾನು ಮಾನವೀಯತೆ ದೃಷ್ಟಿಯಿಂದ ಅವ್ರನ್ನ ಒಂದು ಮೀಟಿಂಗ್ ಅರೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರಿಗೆ ಸಂಬಂಧಪಟ್ಟವರ ಕಡೆಯಿಂದ ಹೇಳಿಸ್ದೆ ನಾನು, ಕರೆಸಿ ಮೇಡಮ್ನ ಮಾತಾಡೋಣ ಅಂತ ಅಂದ್ಬಿಟ್ಟು. ಬರ್ತೀವಿ ಅಂತ ನನಗೆ ಸಮಯ ಕೊಟ್ಟರು ಬರಲಿಲ್ಲ. ಅವ್ರು ಬಂದರು ಪಕ್ಕದವರು, ಇವ್ರು ಬರಲಿಲ್ಲ. ಮತ್ತೆ ಇನ್ನೊಂದು ವಾರ ಇಟ್ಕೊಳ್ಳೋಣ ಅಂತ ಅಂದರು. ಇದು ಈ ಜಾಗದ ಜಿಪಿಎ ಹೋಲ್ಡರ್ ದೇವರಾಜು ಅವರು ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡ್ತಾ ಮಾಹಿತಿಗಳನ್ನು ಹಂಚಿಕೊಳ್ತಾ ಇದ್ರು. ನ್ಯಾಯಾಲಯದ ಆರ್ಡರ್ ಆಗಿದೆ, ಅದ್ರ ಪ್ರಕಾರ ನಾವು ನಡ್ಕೊಂಡಿದ್ದೀವಿ, ಯಾವುದು ಇಲ್ಲೀಗಲ್ ತೆರವು ಕಾರ್ಯಾಚರಣೆ ಅಲ್ಲ ಅನ್ನೋದು ಅವ್ರ ವಾದ.